ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ. ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅಮಾನತು ರದ್ದು. ಆದೇಶ ಹೊರಡಿಸಿದ ಸಿಎಟಿ. ಲೋಕಸಭಾ ಅಧಿವೇಶನಕ್ಕೂ ಮುನ್ನವೇ ಲೋಕಾರ್ಪಣೆ. ಕಸವಳ್ಳಿಯಲ್ಲಿ ಪೂರ್ವಭಾವಿ ಸಭೆ. ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮನ ಸಾಧ್ಯತೆ. ಹಾಡೋನಹಳ್ಳಿಯಲ್ಲಿ ಜನರ ನಿದ್ದೆಗೆಡಿಸಿದ ಜಾಂಬುವಂತ. ರಾತ್ರಿ ಹೊತ್ತು ಕಾಣಿಸಿಕೊಂಡ 5ಕ್ಕೂ ಹೆಚ್ಚು ಕರಡಿಗಳು. ಸುತ್ತಲಿನ ಗ್ರಾಮಸ್ಥರಲ್ಲಿ ಶುರುವಾಗಿದೆ ಢವಢವ. ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅಮಾನತು ರದ್ದು. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಕಳೆದ ತಿಂಗಳು ಆರ್ಸಿಬಿ ತಂಡದ ಐಪಿಎಲ್ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ್ದ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೂರ್ವ ವಿಭಾಗದ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರ ಅಮಾನತು ರದ್ದುಗೊಳಿಸುವಂತೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಲಯ ಮಂಡಳಿ ಅಂದರೆ ಸಿಎಟಿ ಆದೇಶಿಸಿದೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಕಾಲ್ತುಳಿತ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದ್ದ ರಾಜ್ಯ ಸರ್ಕಾರ ವಿಕಾಸ್ ಕುಮಾರ್ ಜೊತೆಗೆ ಹಿಂದಿನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ್ ಸೇರಿದಂತೆ 6 ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿತ್ತು. ಈ ಅಮಾನತು ಆದೇಶವನ್ನು ಪ್ರಶ್ನಿಸಿ ವಿಕಾಸ್ ಕುಮಾರ್ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಮೊರೆ ಹೋಗಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ನ್ಯಾಯಮೂರ್ತಿಗಳಾದ ಬಿಕೆ ಶ್ರೀವತ್ಸವ್, ಸಂತೋಷ್ ಮೆಹ್ರಾ ನೇತೃತ್ವದ ಪೀಠ ಜೂನ್ 24ರಂದು ಕಾಯ್ದಿರಿಸಿದ್ದ ಆದೇಶವನ್ನು ಇಂದು ಪ್ರಕಟಿಸಿದ್ದು, ವಿಕಾಸ್ ಕುಮಾರ್ ಅವರ ಅಮಾನತು ರದ್ದುಪಡಿಸಿ ಆದೇಶ ಹೊರಡಿಸಿದೆ. ಭದ್ರಾವತಿಯಲ್ಲಿ ಮೇ 31ರಂದು ಬಿಎಚ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬಜಾಜ್ ಡಿಸ್ಕವರ್ ಬೈಕ್ ಅನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಮಹೇಶ್ ಎಂಬುವರಿಗೆ ಸೇರಿದ ಬೈಕ್ ಇದಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ರು. ಒಂದು ಬೈಕ್ ಪ್ರಕರಣ ಭೇದಿಸಲು ಹೋದ ಪೊಲೀಸರಿಗೆ ಶಾಕ್ ಆಗಿದ್ದು, ಹಲವು ಬೈಕ್ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ.
ಹೊಸಮನೆಯಲ್ಲಿ ವಾಸವಾಗಿರುವ ಹರ್ಷ ಎಂಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈತನ ವಿರುದ್ಧ ಭದ್ರಾವತಿ ನ್ಯೂಟೌನ್ ಠಾಣೆಯಲ್ಲಿ 3 ಬೈಕ್ ಕಳ್ಳತನ ಪ್ರಕರಣ, ಬೀರೂರು ಠಾಣೆಯಲ್ಲಿ 1 ಪ್ರಕರಣವನ್ನ ಭೇದಿಸಿದ್ದಾರೆ. ಒಟ್ಟು 5 ಬೈಕ್ಗಳ ಮೌಲ್ಯ 2,40,000 ರೂಪಾಯಿ ಇದ್ದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಭದ್ರಾವತಿ ನ್ಯೂಟನ್ ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದಲ್ಲಿ ಏಕಾಏಕಿ 5 ಹೆಚ್ಚು ಕರಡಿಗಳು ಓಡಾಡುತ್ತಿದ್ದು ಸುತ್ತಲಿನ ಜನರಲ್ಲಿ ಆತಂಕ ಹುಟ್ಟಿಸ್ತಾ ಇದೆ. ಗ್ರಾಮದ ಎಲ್ಲ ಕಡೆಗಳಿಂದ ಕರಡಿಗಳು ಪ್ರತ್ಯಕ್ಷವಾಗ್ತಿದ್ದು ಗ್ರಾಮಕ್ಕೆ ಹೊಂದಿಕೊಂಡ ಬೆಟ್ಟದ ಹೂ ತೋಟಗಳ ಕಡೆಯಿಂದ ಊರುಗಳಿಗೆ ಹಾಗೂ ಮನೆಯ ಹಿಂಭಾಗದ ಜಾಗದಲ್ಲಿ ದೇವಸ್ಥಾನದ ಬಳಿ ಈ ಕರಡಿಗಳು ಓಡಾಡುತ್ತಿವೆ. ಯಾರಿಗೂ ತೊಂದರೆ ನೀಡದಿದ್ದರೂ ಸಹ ಜನ ಗಾಬರಿಗೊಂಡಿದ್ದಾರೆ. ಕೂಡಲೇ ಇವುಗಳನ್ನು ಹಿಡಿಯುವ ಮೂಲಕ ಕಾಡಿನೊಳಗೆ ಕಳಿಸುವಂತೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ತಾಲೂಕು ಹಾಡೋನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಒಂದು 4-5 ಕರಡಿಗಳು ಗ್ರಾಮದ ಸುತ್ತಮುತ್ತ ಓಡಾಡ್ತಿವೆ. ರಾತ್ರಿ ವೇಳೆ ಗ್ರಾಮದೊಳಗೂ ಕೂಡ ಬಂದು CCTVಯಲ್ಲಿ ಕೆಲವರು ಮನೆಗಳಲ್ಲಿ ಸೆರೆಯಾಗಿವೆ. ದಯಮಾಡಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕರಡಿಗಳನ್ನು ಹಿಡಿದು ಕಾಡಿಗೆ ಬಿಡಬೇಕಾಗಿ ವಿನಂತಿಸಿಕೊಳ್ತೇವೆ. ನಮ್ಮ ರೈತರು ಕೂಡ ಈ ಕರಡಿಗಳಿಗೆ ಯಾವುದೇ ರೀತಿ ಅನಾಹುತ ಮಾಡದಂತೆ ಈ ರೀತಿ ಅನಾಹುತ ಮಾಡಿದರೆ ನಮಗೆ ಕಾನೂನು ರೀತಿ ಅಪರಾಧವಾಗುತ್ತದೆ. ಯಾವುದೇ ರೀತಿಯ ಕರಡಿಗಳಿಗೆ ತೊಂದರೆ ಮಾಡಬಾರ್ದು. ಆದಷ್ಟು ಬೇಗ ಇದಕ್ಕೆ ಆಸ್ಪದ ಕೊಡುವಂತಹ ಅಧಿಕಾರಿಗಳು ಆದಷ್ಟು ಬೇಗ ಇವುಗಳನ್ನು ಹಿಡಿದು ಯಾವುದಾದ್ರೂ ಒಂದು ಒಳ್ಳೆಯ ಕಾಡಿ ಬಿಡಬೇಕಾಗಿ ವಿನಂತಿಸಿಕೊಳ್ತೇವೆ. ಶಿವಮೊಗ್ಗ ತಾಲೂಕು ಹಾಡೋನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಒಂದು 4-5 ಕರಡಿಗಳು ಗ್ರಾಮದ ಸುತ್ತಮುತ್ತ ಓಡಾಡ್ತಿವೆ. ರಾತ್ರಿ ವೇಳೆ ಗ್ರಾಮದೊಳಗೂ ಕೂಡ ಬಂದು 2028ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಅದಕ್ಕೆ ಕೆಲ ಕ್ಷೇತ್ರಗಳಲ್ಲಿ ತಯಾರಿ ಕೂಡ ಆರಂಭವಾಗಿದೆ. ಇದೀಗ ಶಿವಮೊಗ್ಗ ಜಿಲ್ಲೆಯ ಗುರುಮೂರ್ತಿಯವರು ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಅಖಾಡ ಪ್ರವೇಶ ಮಾಡ್ತಾರಾ? ಹರತಾಳು ಹಾಲಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇದಕ್ಕೆ ಪೂರಕವಾಗುವಂತೆ ಸಂಸದ BY ರಾಘವೇಂದ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆನಂದಪುರಕ್ಕೆ ಈ ದಿನ ತೆರಳಿದ್ರು. ಈ ವೇಳೆ ಸಂಸದ BYR ಅವರು ಗುರುಮೂರ್ತಿಯವರಿಗೆ ಹಾರವನ್ನು ಹಾಕುವಂತೆ ಕಾರ್ಯಕರ್ತರಿಗೆ ಹೇಳಿದರು.
ದಿನಗಳ ಹಿಂದೆ ಗುರುಮೂರ್ತಿಯವರನ್ನು ಸಾಗರ ವಿಧಾನಸಭಾ ಕ್ಷೇತ್ರದಿಂದ ರಣರಂಗ ಪ್ರವೇಶ ಮಾಡುವ ಚರ್ಚೆಗಳಿಗೆ ಆಸ್ಪದ ನೀಡದಂತೆ ಆಗಿದೆ. ಈ ಹಿಂದೆ ಶಿಕಾರಿಪುರ ಕ್ಷೇತ್ರದಿಂದ ಬಿಎಸ್ವೈ ಕುಟುಂಬದ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವ ಗುರುಮೂರ್ತಿಯವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಹುಟ್ಟಿಕೊಂಡಿತ್ತು. ಆದರೆ ಅಲ್ಲಿ ಬಿವೈ ವಿಜಯೇಂದ್ರ ಸ್ಪರ್ಧೆ ಮಾಡಿದ್ರು. ಹಾಗಾಗಿ 2028ರಲ್ಲಿ ಬರುವ ವಿಧಾನಸಭಾ ಚುನಾವಣೆಗೆ ಗುರುಮೂರ್ತಿಯವರನ್ನು ಸಾಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಚರ್ಚೆ ಹುಟ್ಟಿ ಹಾಕಿದಂತಾಗಿದೆ. ಯಾಕಂದ್ರೆ ಸೊರಬದಲ್ಲಿ ಕುಮಾರ್ ಬಂಗಾರಪ್ಪ ಭಿನ್ನರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಹರತಾಳು ಹಾಲಪ್ಪರವರಿಗೆ ಸೊರಬ ಕ್ಷೇತ್ರ ಕೊಟ್ಟರೆ ಸಾಗರ ಕ್ಷೇತ್ರದಲ್ಲಿ ಗುರುಮೂರ್ತಿಯವರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತೆ ಇಲ್ಲ. ಅದಕ್ಕೆ ಪೂರಕವಾಗುವ ಘಟನೆ ಆನಂದಪುರದಲ್ಲಿ ಈ ದಿನ ನಡೆದಿದೆ. ಇದರಿಂದ ರೈಲ್ವೆ ಪ್ರಯಾಣ ದರದಲ್ಲಿ ಅಲ್ಪ ಏರಿಕೆಯಾಗಿದೆ. ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲ್ಗಳಲ್ಲಿ ನಾನ್ ಎಸಿ ವರ್ಗದ ದರಗಳನ್ನು ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಿಸಲಾಗಿದೆ. ಆದರೆ ಎಲ್ಲ ಎಸಿ ಕೋಚ್ಗಳ ದರವನ್ನು ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಮಾಡಲಾಗಿದೆ. ದೈನಂದಿನ ಪ್ರಯಾಣಿಕರನ್ನು ಗಮನದಲ್ಲಿಟ್ಟುಕೊಂಡು ಉಪನಗರ ರೈಲುಗಳು ಮತ್ತು ಮಾಸಿಕ ಸೀಸನ್ ಟಿಕೆಟ್ಗಳಿಗೆ ದರ ಹೆಚ್ಚಳದಿಂದ ವಿನಾಯಿತಿ ನೀಡಲಾಗಿದೆ. 500 ಕಿಲೋಮೀಟರ್ ವರೆಗಿನ ಸಾಮಾನ್ಯ 2ನೇ ದರ್ಜೆಯ ಪ್ರಯಾಣದ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಆದರೆ ಈ ದೂರವನ್ನು ಮೀರಿದರೆ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆಯ ಸಾಧಾರಣ ಹೆಚ್ಚಳವನ್ನು ಜಾರಿಗೊಳಿಸಲಾಗಿದೆ. ಸಾಮಾನ್ಯ ಸ್ಲೀಪರ್ ಕ್ಲಾಸ್ ಮತ್ತು ಪ್ರಥಮ ದರ್ಜೆ ಪ್ರಯಾಣಿಕರಿಗೂ ಜುಲೈ 1ರಿಂದ ಕಿಲೋಮೀಟರ್ಗೆ ಅರ್ಧ ಪೈಸೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತಿದೆ. 500 ಕಿಲೋಮೀಟರ್ ವರೆಗೆ ಹೆಚ್ಚಳವಿಲ್ಲ. ಆದರೆ 501ರಿಂದ 1500 ಕಿಲೋಮೀಟರ್ ದೂರಕ್ಕೆ 5 ರೂಪಾಯಿ ಹೆಚ್ಚಳ ಮತ್ತು 1501ರಿಂದ 2500 ಕಿಲೋಮೀಟರ್ ದೂರಕ್ಕೆ 10 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಇಲಾಖೆ ಸುತ್ತೋಲೆ ಹೊರಡಿಸಿದೆ. 2501ರಿಂದ 3000 ಕಿಲೋಮೀಟರ್ ವರೆಗಿನ ಪ್ರಯಾಣದ ದರದಲ್ಲಿ 15 ರೂಪಾಯಿ ಹೆಚ್ಚಳ ಮತ್ತು ಸ್ಲೀಪರ್ ಕ್ಲಾಸ್ ಶುಲ್ಕದಲ್ಲಿ ಪ್ರತಿ ಕಿಲೋಮೀಟರ್ಗೆ 0.5 ಪೈಸೆ ಹೆಚ್ಚಳವಾಗಿದೆ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ.
ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಈದ್ಗಾ ಮೈದಾನ ವಿವಾದ ಯಾಕೋ ತಣ್ಣಗೆ ಆಗೋ ಹಾಗೆ ಇಲ್ಲ. ಇದೀಗ ರಾಷ್ಟ್ರಭಕ್ತರ ಬಳಗದಿಂದ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ನೀಡಲಾಗಿದೆ. ಇದು ಪಾಲಿಕೆಗೆ ಸೇರಿದ ಜಾಗವಾಗಿದ್ದು ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಂಘಟನೆಗಳಿಗೆ ನೀಡಬಾರದು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ನೇತೃತ್ವದಲ್ಲಿ ಮನವಿ ಪತ್ರವನ್ನ ನೀಡಲಾಯಿತು. ಸರ್, ಈಗಾಗಲೇ ತಮಗೆ ಗೊತ್ತಿದೆ, ಈ ಹಿಂದೆನೇ ನಮ್ಮ ಕಮಿಷನರ್ ಒಬ್ಬರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಇದನ್ನು ವಕ್ಫಾಸ್ತಿಯಲ್ಲಿ ನಮೂದು ಮಾಡಿ ಅಂತ ಒಂದು ಅರ್ಜಿ ಕೊಟ್ಟಾಗ ಅದರ ಸ್ಥೂಲ ವಿವರಗಳು ಏನು ನಮೂದು ಮಾಡಿದ್ದಾರೆ, ಆ ಜಾಗ ಅಲ್ಲ ಅನ್ನೋದನ್ನ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಆದ್ದರಿಂದ ನಿಮಗೆ ಖಾತೆ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಕೂಡ ನಮ್ಮ ಕಮಿಷನರ್ ಆಗಿದ್ದರು DC ಅವರು ವರದಿನೂ ಕೂಡ ಕೊಟ್ಟಿದ್ದಾರೆ. ವರ್ಷದಲ್ಲಿ 2 ಸಾರಿ ಮಾತ್ರ ಮುಸಲ್ಮಾನರಿಗೆ ನಮಾಜ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ಅದನ್ನ ಬಿಟ್ಬಿಟ್ರೆ ಬೇರೆ ಇನ್ಯಾವುದೋ ರೈಟ್ಸ್ ಇಲ್ಲ ಅವರಿಗೆ, ಕಾನೂನುಬದ್ಧವಾಗೂ ಇಲ್ಲ. ಪ್ರಾರ್ಥನೆ ಕರ್ನಾಟಕ ರಾಜ್ಯದ ಎಲ್ಲ ಆಸ್ತಿಗಳನ್ನ ವಕ್ಫಾಸ್ತಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ಅದರೊಳಗೆ ಇದು ಒಂದು ಸೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ರಾಷ್ಟ್ರಪತಿ ನಾವು ಉಪಯೋಗಿಸ್ತಾ ಬಂದಿದ್ದೀವಿ. ಸರ್ಕಾರದ ಅಂಗಸಂಸ್ಥೆ ಮಹಾನಗರ ಪಾಲಿಕೆ, ಅದರ ಹಕ್ಕು, ಒಡೆತನ ಮತ್ತು ಹಿತಾಸಕ್ತಿಗೊಳಪಟ್ಟಿರುವಂತಹ ಜಾಗ. ಅದು 2000 ರೂಪರೇಷೆಯ ಆಧಾರದ ಮೇರೆಗೆ ಅದು ಮಾಡಿರುವಂತಹ ಜಾಗ. ಅದ್ರ ಚೆಕ್ ಬಂದು ಎಲ್ರಿಗೂ ಗೊತ್ತಿದೆ ಸ್ವಾಮಿ. ಈ ಕಡೆ ಬಂದು ಸೊಳಂಗಕ್ಕೆ ಹೋಗುವಂತ ರಸ್ತೆ ಇದೆ, ಈ ಕಡೆ ಎಂತ ಇದ್ರದ್ದು ಅಂತ ತಪ್ಪಾಗಿ ಅರ್ಥೈಸ್ಕೊಂಡು ಅದಕ್ಕೆ ಒಂದು ಗೋಡೆ ಆಕಾರದ ಒಂದು ಧಾರ್ಮಿಕವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಸ್ವಾಮಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಜನರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನಮ್ದೇ ಜಾಗ ಅಂತ ಪ್ರತಿ I'll go to these. Anyhow, the power has been vested with me. I go to the region. Under the review petition actually ಬಂದು our hearing has been done and Honorable High Court has also passed some judgment. ನಗರದಲ್ಲಿ SBI ಎದುರುಗಡೆ ಇರುವಂತಹ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವಕ್ಫ್ ಸಂಸ್ಥೆಗೆ ಸೇರಿಸಿ ಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಅವರಿಗೆ ಖಾತೆನೂ ಕೂಡ ನಮೂದಾಗಿದೆ. ಆದರೆ ಈ ಹಿಂದೆಯೇ ಹಲವಾರು ಬಾರಿ ಪ್ರಕ್ರಿಯೆ ನಡೆದು ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಮಿಷನರ್ ಒಬ್ಬರು ಒಂದು ವರದಿಯನ್ನು ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಸಂಸ್ಥೆಯಿಂದ ಅರ್ಜಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟನ್ನು ಕಮಿಷನರಿಂದ ಕೇಳ್ತಾರೆ. ಕಮಿಷನರ್ ಅವರು ಒಂದು ಸಂಪೂರ್ಣವಾದ ವರದಿಯನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಈ SBI ಎದುರುಗಡೆ ಇರುವಂತಹ ಜಾಗ ಯಾವುದೇ ನೋಟಿಫಿಕೇಷನಲ್ಲಾಗಲಿ ಇದೇ ಜಾಗವನ್ನು ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿಲ್ಲ ಅನ್ನುವಂಥ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವಿವತ್ತು ರಾಷ್ಟ್ರಭಕ್ತರ ಬಳಗದಿಂದ ಈ ಜಾಗವನ್ನು ಶಿವಮೊಗ್ಗದ ಸಾರ್ವಜನಿಕರ ಬಳಕೆಗೆ ಉಳಿಸಬೇಕು ಅಂಥೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಏನು ಆಟದ ಮೈದಾನ ಎಲ್ಲ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಬರ್ತಾಯಿದ್ದೀವಿ. ಆದರೆ ಕೆಲವು ಮುಸಲ್ಮಾನರು ಅದನ್ನು ವಕ್ಫಿನ ಆಸ್ತಿ ಅನ್ನೋಂಥ ತೀರ್ಮಾನ ಮಾಡಿ ಈಗಾಗಲೇ ಅದು ನಮ್ಮದು ಅನ್ನೋಂಥ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಅದಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಎರಡನೇದು, ಈಗಾಗಲೇ ಉಚ್ಚ ನ್ಯಾಯಾಲಯ ಕೂಡ 8 ವಾರದಲ್ಲಿ ಈ ಒಂದು ಅರ್ಜಿನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅದನ್ನು ಈಗಾಗಲೇ ಕಮಿಷನರ್ ಹತ್ರ ನಾವು ತಕ್ಷಣ ಈ ಒಂದು ಅರ್ಜಿನ ತಕ್ಷಣ ಇತ್ಯರ್ಥ ಮಾಡಬೇಕು. ಇದನ್ನು ಆಟದ ಮೈದಾನವಾಗೇ ಉಳಿಬೇಕು ಅನ್ನೋಂಥ ಎಲ್ಲ ಹಿಂದೂಗಳ ಏನು ಹೊರಲ ಒಂದು ಅಭಿಪ್ರಾಯ ಇದೆ, ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ಈಗಾಗಲೇ ನಾವು ಮುನ್ಸಿಪಲ್ ಕಮಿಷನರಿಗಾಗಲೇ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕ ಸ್ಪಂದನೆ ಅವ್ರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಸ್ತಿನ ವಕ್ಫಿಗೆ ಹೋಗಲಿಕ್ಕೆ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂಥ ಒಂದು ಜಾಗದ ವಿಸ್ತೀರ್ಣ ಮತ್ತು ಹಕ್ಕನ್ನು 2019 ಇಸ್ವಿನಲ್ಲಿ ದಾಖಲಾಗಿರುವ ಬಗ್ಗೆ
2021 ಇಸ್ವಿನಲ್ಲಿ ಒಂದು ಆಕ್ಷೇಪಣೆ ದಾಖಲಾಗಿರುತ್ತೆ. ಆ ಆಕ್ಷೇಪಣೆಯನ್ನು ನಿಗದಿತ ಸಮಯದಲ್ಲಿ ವಿಲೇವಾರಿ ಮಾಡದಿರುವ ಬಗ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ 8 ವಾರಗಳ ಗಡುವನ್ನು ಕೊಟ್ಟು ಅದನ್ನು ಕರ್ನಾಟಕ ಕಾರ್ಪೊರೇಷನ್ ವಿಧಿ 114 ಉಪನಿಯಮಗಳ ಅನುಸಾರ ಪುನರಾಮರ್ಶೆ ರಿವ್ಯೂ ಪಿಟಿಷನ್ನ ದಾಖಲು ಮಾಡಿಕೊಳ್ಳುವುದರ ಮೂಲಕ ಕೂಡಲೇ ಅದನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿರುತ್ತೆ. ಈಗಾಗಲೇ ಬಂದುಬಿಟ್ಟು ಸದರಿ ವಿಚಾರಣೆ ಬಂದುಬಿಟ್ಟು ಜಾರಿನಲ್ಲಿರುತ್ತೆ. 2-3 ಹಂತದ ವಿಚಾರಣೆಗಳು ನಡೆದಿರುತ್ತೆ. ಮತ್ತೊಂದು ವಿಚಾರಣೆಯ ದಿನಾಂಕ ಮುಂದಿನ ವಾರದಲ್ಲಿ ನಿಗದಿಯಾಗಿರುತ್ತದೆ. ನಿಯಮಾನುಸಾರ ಕರ್ನಾಟಕ ಕಾರ್ಪೊರೇಷನ್ ಖಾತಾಗಳ ಪರಾಮರ್ಶೆ ವಿಧಿಯ ಅನುಸಾರ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಸಿಗಂದೂರು ಸೇತುವೆ ಕಾಮಗಾರಿ ಪೂರ್ಣಗೊಂಡಿದ್ದು ಗುಡ್ ನ್ಯೂಸ್ ಸಹ ಸಿಕ್ಕಿದೆ. ಜುಲೈ 2ನೇ ವಾರದಲ್ಲಿ ಲೋಕಾರ್ಪಣೆಯಾಗುವ ಸಾಧ್ಯತೆ ಇದ್ದು ಪೂರ್ವಭಾವಿ ಸಭೆಯನ್ನು ಸಂಸದ BY ರಾಘವೇಂದ್ರ ನಡೆಸಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಲೆನಾಡಿನ ಶರಾವತಿಯ ಸಿಂಧೂರ ಈ ಸೇತುವೆ. ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ. ಲೋಕಸಭಾ ಅಧಿವೇಶನಕ್ಕೂ ಮುನ್ನವೇ ಲೋಕಾರ್ಪಣೆ. ಸಾಗರ ತಾಲೂಕು ಕಳಸವಳ್ಳಿ ಮತ್ತು ಅಂಬಾರಗೋಡ್ಲು ಮಾರ್ಗದ ನಡುವೆ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ಐತಿಹಾಸಿಕ ಕೇಬಲ್ ಆಧಾರಿತ ಸಿಗಂದೂರು ಸೇತುವೆ ಕಾಮಗಾರಿ ಮುಕ್ತಾಯಗೊಂಡಿದೆ. ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆಗೊಳ್ಳಲು ಸಕಲ ರೀತಿಯಲ್ಲಿ ಸಜ್ಜಾಗಿ ನಿಂತಿದೆ. ಉದ್ಘಾಟನೆಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಆಹ್ವಾನ ನೀಡಲಾಗಿದೆ. ಅಂತೆಯೇ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಆಹ್ವಾನ ನೀಡಲಾಗಿದ್ದು ಕೆಲ ದಿನಗಳ ಒಳಗಾಗಿಯೇ ಅಂದರೆ ಜುಲೈ 21ರಿಂದ ಲೋಕಸಭಾ ಅಧಿವೇಶನ ಆರಂಭವಾಗಲಿದ್ದು ಅದಕ್ಕೂ ಮುನ್ನವೇ ಮಲೆನಾಡಿನ ಶರಾವತಿ ಸಿಂಧೂರವಾಗಿರುವ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಸಂಸದ BY ರಾಘವೇಂದ್ರ, ಶಾಸಕ BY ವಿಜಯೇಂದ್ರ, ಆರ್ಘಾ ಜ್ಞಾನೇಂದ್ರ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ಈ ದಿನ ಸಿಗಂದೂರು ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾಡಿನ ಪ್ರಸಿದ್ಧ ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಸನ್ನಿಧಾನಕ್ಕೆ ಪಕ್ಷದ ಪ್ರಮುಖರೊಂದಿಗೆ ಭೇಟಿ ನೀಡಿದರು. ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಲು ಶಕ್ತಿ ನೀಡಿದ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ದೇಶದ 7ನೇ ಅತಿದೊಡ್ಡ ತೂಗು ಸೇತುವೆ. ಬರೋಬ್ಬರಿ 430 ಕೋಟಿ ಅನುದಾನ. ನವನವೀನ ತಂತ್ರಜ್ಞಾನ ಹಾಗೂ ಆಧುನಿಕ ತಾಂತ್ರಿಕ ವ್ಯವಸ್ಥೆಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು 430 ಕೋಟಿ ಅನುದಾನದಲ್ಲಿ ರಾಜ್ಯದ ಅತಿ ಉದ್ದದ 2.25 ಕೇಬಲ್ ಆಧಾರಿತ ಸೇತುವೆ ಕಾಮಗಾರಿ ಸಾರ್ವಜನಿಕರ ಸೇವೆಗೆ ಅಡಿ ಇಡಲು ಸಜ್ಜಾಗಿದೆ. ದೇಶದ 7ನೇ ಅತಿದೊಡ್ಡ ಸೇತುವೆ ಇದಾಗಿದೆ. ಮತ್ತೆ ಕಳಸವಳ್ಳಿ ಶರಾವತಿ ಹಿನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು. ಒಂದು ಐತಿಹಾಸಿಕವಾದಂಥ ಒಂದು ಸೇತುವೆ. ಲಿಂಗನಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂಥ ಒಂದು ಪ್ರದೇಶಕ್ಕೆ ಯಾವುದೇ ಒಂದು
ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ. ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ 5-6 ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು. ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಶಿಕ್ಷಣ ದೃಷ್ಟಿಯಿಂದ ಇರ್ಬೋದು, ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಸಂಪರ್ಕಗಳ ಕೊರತೆ ಇತ್ತು. ನರಕದಲ್ಲಿ ಕಣ್ಣೀರು ಹಾಕ್ತಿರುವಂತ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತ ಈ ಪ್ರದೇಶದಲ್ಲಿ ಇತ್ತು. ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳಾಯಿತು, ಪ್ರಚಾರ ಆಯಿತು, ವಿಚಾರಗಳನ್ನ ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳಾಯಿತು. ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂತಹ ಸನ್ಮಾನಿತ BS ಯಡಿಯೂರಪ್ಪನವರು ಸಂಸತ್ ಸದಸ್ಯರಿದ್ದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರಿಜಿಯವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು 450 ಕೋಟಿ ಹತ್ತಿರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆದಂತ ಸೇತುವೆಗಳಲ್ಲಿ ದೇಶದಲ್ಲಿ 7ನೇ ಸೇತುವೆ ಇದೆ. ಆದರೆ ಲಾಂಗೆಸ್ಟ್ ಸ್ಪ್ಯಾನ್ ಇರುವಂತ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು 2ನೇ ಸೇತುವೆ ಆಗುತ್ತೆ. ಮೊದಲನೇದು ಬಿಹಾರಲ್ಲಿದೆ, ಸುಮಾರು 16 ಮೀಟರ್ ಅಗಲ ಇದೆ, ಸುಮಾರು 2.25 ಕಿಲೋಮೀಟರ್ ಉದ್ದ ಇದೆ, ಸುಮಾರು 450 ಕೋಟಿ ಹತ್ತಿರ ವೆಚ್ಚವನ್ನು ಮಾಡಿ ವಿತಿನ್ 6 ಇಯರ್ಸ್ ಅಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ. ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತೆ ದಕ್ಷಿಣ ಕರ್ನಾಟಕಕ್ಕಿರ್ಬೋದು, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತೆ ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲೆನೇ ಇದೆ ಇಲ್ಲಿಂದ. ಈ ದಿನ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಕಾರ್ಯಕ್ರಮ ಎಲ್ಲಿ ನಡೆಯಬೇಕು, ಹೇಗಿರಬೇಕು ಅನ್ನೋದರ ಚರ್ಚೆ ಕೂಡ ನಡೆದಿದೆ. ಈ ಒಂದು ಐತಿಹಾಸಿಕ ಪುಟಗಳಲ್ಲಿ ದಾಖಲೆಯಾಗುವಂತಹ ಐತಿಹಾಸಿಕ ಸೇತುವೆ ನಿರ್ಮಾಣದಿಂದ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೊಸ ಮೆರುಗು ದೊರೆಯುತ್ತದೆ. ಜೊತೆಗೆ ವ್ಯಾವಹಾರಿಕವಾಗಿ ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ ಸದೃಢವಾಗುತ್ತದೆ. ಈ ಮೂಲಕ ಹೊಸ ರೀತಿಯ ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರೆಯುತ್ತದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು 15 ದಿನಗಳ ಒಳಗಾಗಿ ಶರಾವತಿ ಹಿನ್ನೀರಿನ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಲಾಗಿರುವ ಈ ಸೇತುವೆಯ ಲೋಕಾರ್ಪಣೆಯಾಗಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಇಂದು ನಸುಕಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ. ಐಸಿಯುನಲ್ಲಿದ್ದ 5 ಮಂದಿ ರೋಗಿಗಳು ಸೇರಿ ಒಟ್ಟು 26 ರೋಗಿಗಳು ಸುರಕ್ಷಿತರಾಗಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ರೋಗಿಗಳನ್ನ ಬೇರೆ ವಾರ್ಡ್ಗೆ ಸ್ಥಳಾಂತರ ಮಾಡಲಾಗಿದೆ. ಬರ್ನಿಂಗ್ ವಾರ್ಡ್ನಲ್ಲಿದ್ದ ಎಲ್ಲ ರೋಗಿಗಳನ್ನ H ಬ್ಲಾಕ್ಗೆ ಸ್ಥಳಾಂತರ ಮಾಡಲಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡ ನೀರಿನಲ್ಲಿ ಕೊಚ್ಚಿ ಪ್ರಾಣಿಗಳು ಹೋಗಿದ್ದು 10 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸೋಮವಾರ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಬಿಯಾಸ್ ನದಿ ಉಕ್ಕಿ ಹರಿಯುತ್ತಿದೆ. ಕಾರ್ಸೋಗ್, ಧರಂಪುರ, ಪಾಡೋಹೋ ಮತ್ತು ತುನಾಂಗ್ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆ ಹೆಚ್ಚು ಹಾನಿಗೊಳಗಾಗಿದೆ. ಉಕ್ಕಿ ಹರಿಯುವ ಹೊಳೆಗಳು ಮತ್ತು ನದಿಗಳು ಪ್ರದೇಶಗಳಿಗೆ ನೀರು ನುಗ್ಗಿ ಮನೆಗಳು ಮತ್ತು ರಸ್ತೆಗಳಿಗೆ ಹಾನಿ ಉಂಟು ಮಾಡಿವೆ.
सुनिए आया ಧರಂಪುರ್ನಲ್ಲಿ ನದಿಯು ಸಾಮಾನ್ಯ ಮಟ್ಟಕ್ಕಿಂತ ಸುಮಾರು 20 ಅಡಿಗಳಷ್ಟು ಉಕ್ಕಿ ಹರಿದಿದೆ. ಶಿಮ್ಲಾ ಬಳಿಯ ಬಟಕ್ಪುರ್ನಲ್ಲಿ 5 ಅಂತಸ್ತಿನ ಕಟ್ಟಡವೊಂದು ಕುಸಿದಿತ್ತು. ಹಿಮಾಚಲ ಪ್ರದೇಶದ ಮಂಡಿ, ಶಿಮ್ಲಾ, ಕಾಂಗ್ರಾ, ಬಿಲಾಸ್ಪುರ್, ಸೋಲನ್, ಸಿರ್ಮೌರ್, ಅಮೀರ್ಪುರ್, ಉನಾ, ಕುಲ್ಲು ಮತ್ತು ಚಂಬಾ ಸೇರಿದಂತೆ 10 ಜಿಲ್ಲೆಗಳಿಗೆ IMD ರೆಡ್ ಅಲರ್ಟ್ ನೀಡಿದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ದು, ಹಠಾತ್ ಪ್ರವಾಹ, ಭೂಕುಸಿತ ಮತ್ತು ಮೂಲಸೌಕರ್ಯ ಕುಸಿತದ ಅಪಾಯ ಹೆಚ್ಚಿದೆ. ಧರ್ಮಶಾಲಾ, ಕುಲ್ಲು ಮತ್ತು ಸೋಲನ್ಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಮಳೆಗಾಲದಲ್ಲಿ ಹಾವುಗಳು ಎಲ್ಲೆಂದರಲ್ಲಿ ಕಾಣಿಸಿಕೊಳ್ತವೆ. ಆ ಮನೆಗೂ ಮರಿನಾಗಪ್ಪ ಎಂಟ್ರಿ ಕೊಟ್ಟು ಶೂ ಮತ್ತು ಚಪ್ಪಲಿ ಇಡುವ ಮೂಲೆಯಲ್ಲಿ ಅವಿತು ಕುಳಿತಿತ್ತು. ಅದಹಾಗೆ ಈ ಘಟನೆ ನಡೆದಿರುವುದು ಶಿವಮೊಗ್ಗದ ಕೃಷಿನಗರದ ಚಂದ್ರಶೇಖರಪ್ಪ ಎನ್ನುವವರ ಮನೆಯಲ್ಲಿ. ಸುಮಾರು 1.5 ಅಡಿ ಉದ್ದದ ನಾಗಪ್ಪ ಪತ್ತೆಯಾಗಿದೆ. ಕಾಂಪೌಂಡ್ ಒಳಗಡೆ ಬಂದ ಮರಿನಾಗಪ್ಪ ಚಪ್ಪಲಿ ಸ್ಟ್ಯಾಂಡ್ನ ಕೆಳಗಡೆ ಸೇರಿಕೊಂಡಿದೆ. ಕೂಡಲೇ ಮನೆಯವರು ಸ್ನೇಕ್ ಕಿರಣ್ಗೆ ಕರೆ ಮಾಡಿದ್ದಾರೆ. ಸರ್ ಯಾವ ಏರಿಯಾ ಇದು? ಹಾಂ, ಯಾರ ಮನೆ? ಏನಾಗಿದೆ? ಮರಿ ದೊಡ್ಡದ? ಹಾವಿನ ಮರಿ, ನಾಗರಾವಿನ ಮರೆ. ಹಾಂ, ಅದು ಬಂದು ಸೇರ್ಕೊಂಡತ್ತಿಲ್ಲ ಹೊರಗಡೆ. ಹಾವಿಡಕ್ಕೆ ಯಾರು ಬಂದಿದ್ದಾರೆ? ಹೌದಾ? ಎಲ್ಲಿದೆ ಹಾವು? ಅಲ್ಲೇ ನೋಡಿ, ಚಪ್ಪಲಿ ಬಿಡ್ತಾವಲ್ಲ ಅಲ್ಲಿ ಕೆಳಗಿದ್ಯಾ? ಇಲ್ಲಪ್ಪ, ಅಲ್ಲಿಂದಲ್ಲ. ಮರಿ ಹಾಕಿದೆ ಎಲ್ಲ, ಮರಿ ಹಾಕಿದೆ. ನಿನ್ನೆ ಇಲ್ಲಿತ್ತದು. ನಿನ್ನೆ ನೋಡಿ, ಸ್ಟಪ್ಪಿ ಸ್ಟ್ಯಾಂಡು, ಸ್ನೇಕ್ ಮಗ. ರಾಶಿದರು ಮರಿ ಹಾಕಿದ್ದು ನಾಗರಾವ್ ಮರಿ. ನೀವು ಮಾವಿನಕಾಯಿ ಮಿಡಿ ಅಂತಿರಲ್ಲ, ಹಂಗೆ ಕರಿತೀರ. ನಾಗರಾವ್ ಮರಿ ಅದು. ಸಣ್ಣದೇ ಇರೋದು, ಮೊಬೈಲ್ ಅಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಜಾತಿ ಅದೇ ಅಲ್ಲ ನಾಗಪ್ಪ. ಹಂಗೆ ಇಟ್ಕೊಳ್ಳಿ ನೀಟಾಗಿ. ಯಾರು ಇಟ್ಕೊಂತೀರ ಹಂಗೆ ತೆಗಿಬೇಕಾ? ಇದೆ ವಿಡಿಯೋ ಬಿಡ್ರಿ, ಕೈ ಬಿಡ್ರಿ. ಸ್ಥಳಕ್ಕೆ ಬಂದ ಸ್ನೇಕ್ ಕಿರಣ್ ಮರಿನಾಗಪ್ಪನನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಮನೆಯ ಸುತ್ತಲೂ ಹಾವು ಮರಿ ಹಾಕಿರುವ ಸಾಧ್ಯತೆ ಇದ್ದು, ಅದರಲ್ಲಿ ಒಂದು ಮರಿ ಕಾಂಪೌಂಡ್ ಒಳಗಡೆ ಬಂದಿರುವ ಸಾಧ್ಯತೆ ಇದೆ ಎಂದು ಸ್ನೇಕ್ ಕಿರಣ್ ಹೇಳಿದ್ದಾರೆ. ಅವ್ರಿಗೆಲ್ಲ ಗೊತ್ತು ಬಿಡ್ರಿ. ಅವ್ರೆ ಬಕೆಟ್ ಕೊಡ, ಅಲ್ಲಿರಲಿ.
ಕಂಟ್ರೋಲ್ ಇರುತ್ತೆ. ಇದ್ರಲ್ಲಾದ್ರೆ ಕಂಟ್ರೋಲ್ ಇರ್ತೈತಲ್ಲ. ಹೌದು, ಮಾಮೂಲಿ ಹಂಗಿದ್ರೆ ಇರಲ್ಲ. ಬಕೆಟ್ ಹಾಕ್ಬೇಕಾ? ಹಂಗೆ ಇರ್ತಾರೆ. ಇದೆಲ್ಲ ಕಂಟ್ರೋಲ್ ಬಂತ ಸ್ವಲ್ಪ ಹಂಗೆ ಹಿಂದೋದು ಹಾಗೆ ನೋಡಿ ಹೆಂಗ್ ಬ್ಯಾಲೆನ್ಸ್ ಬಂತ. ಹೌದಾ? ದುಷ್ಕರ್ಮಿಗಳು ಒಡಿಶಾದ ಭುವನೇಶ್ವರ ಮಹಾನಗರ ಪಾಲಿಕೆ ಕಚೇರಿಗೆ ತೆರಳಿ ಅಧಿಕಾರಿಯನ್ನು ಕಚೇರಿಯಿಂದ ಧರಧರನೆ ಎಳೆದು ತಂದು ಥಳಿಸುವ ಘಟನೆ ವರದಿಯಾಗಿದೆ. ಈ ಗಲಾಟೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಧಿಕಾರಿಯನ್ನು ಮುನ್ಸಿಪಲ್ ಕಾರ್ಪೊರೇಷನ್ ಹೆಚ್ಚುವರಿ ಆಯುಕ್ತ ರತ್ನಾಕರ್ ಸಾಹು ಎಂದು ಗುರುತಿಸಲಾಗಿದೆ. ಪೊಲೀಸರಿಗೆ ಹಲ್ಲೆ ಬಗ್ಗೆ ದೂರು ನೀಡಲಾಗಿದೆ. ಅಧಿಕಾರಿಯ ದೂರಿನ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡು ಎಫ್ಐಆರ್ ದಾಖಲಿಸಿ ಜೀವನ್ ರಾವತ್, ದೇಬಾಶಿಶ್ ಪ್ರಧಾನ್ ಎಂಬುವರನ್ನ ಬಂಧಿಸಲಾಗಿದೆ. ಅಲ್ಲಿನ ಸಿಎಂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿಯೇ ಹೊಸನಗರ, ಸಾಗರ, ತೀರ್ಥಹಳ್ಳಿ ತಾಲೂಕಿನಲ್ಲಿ ವಾಡಿಕೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಶಿವಮೊಗ್ಗ ತಾಲೂಕಿನಲ್ಲಿ ವಾಡಿಕೆ ಪ್ರಕಾರ 111 ಮಿಲಿಮೀಟರ್ ಮಳೆಯಾಗಬೇಕು. ಈ ಬಾರಿ 139 ಮಿಲಿಮೀಟರ್ ಮಳೆಯಾಗಿದೆ. ಭದ್ರಾವತಿ ತಾಲೂಕಿನಲ್ಲಿ 107 ಮಿಲಿಮೀಟರ್ ಮಳೆಯಾಗಬೇಕಿದ್ದು 111 ಮಿಲಿಮೀಟರ್ ಮಳೆಯಾಗಿದೆ. ತೀರ್ಥಹಳ್ಳಿಯಲ್ಲಿ 544 ಮಿಲಿಮೀಟರ್ ಮಳೆಯಾಗಬೇಕಿದ್ದು 782 ಮಿಲಿಮೀಟರ್ ಮಳೆಯಾಗಿದೆ. ಸಾಗರ ತಾಲೂಕಿನಲ್ಲಿ 490 ಮಿಲಿಮೀಟರ್ ಮಳೆಯಾಗಬೇಕಿದ್ದು 706 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಶಿಕಾರಿಪುರದಲ್ಲಿ 145 ಮಿಲಿಮೀಟರ್ ಮಳೆಯಾಗಬೇಕಿದ್ದು 161 ಮಿಲಿಮೀಟರ್ ಮಳೆಯಾಗಿದೆ. ಸೊರಬ ತಾಲೂಕಿನಲ್ಲಿ 275 ಮಿಲಿಮೀಟರ್ ಮಳೆಯಾಗಬೇಕಿದ್ದು ಈ ಬಾರಿ 376 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಹೊಸನಗರ ತಾಲೂಕಿನಲ್ಲಿ 661 ಮಿಲಿಮೀಟರ್ ಮಳೆಯಾಗಬೇಕಿದ್ದು 723 ಮಿಲಿಮೀಟರ್ ಮಳೆಯಾಗಿದೆ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗಿದ್ದು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ದಾಖಲೆ ಪ್ರಮಾಣದ ಮಳೆ ಸುರಿದಿದೆ.
ಶಿವಮೊಗ್ಗ ಭಾಗದ ಜನರಿಗೆ ಆಸರೆಯಾಗಿರುವ ತುಂಗ ಜಲಾಶಯದ ಒಳಹರಿವು ಪುನಃ ತಗ್ಗಿದೆ. 24 ಗಂಟೆಗಳ ಹಿಂದೆ ಜಲಾಶಯದ ಒಳಹರಿವಿನ ಮಟ್ಟವು 20,715 ಕ್ಯೂಸೆಕ್ ಆಗಿತ್ತು. ಆದರೆ ಪ್ರಸ್ತುತ ಒಳಹರಿವಿನ ಪ್ರಮಾಣವು 16,354 ಕ್ಯೂಸೆಕ್ ಕುಗ್ಗಿದೆ. ಒಳಹರಿವು ಕುಗ್ಗಿದಂತೆ ಹೊರಹರಿವಿನ ಪ್ರಮಾಣವು 20,715 ಕ್ಯೂಸೆಕ್ನಿಂದ 16,354 ಕ್ಯೂಸೆಕ್ ತಗ್ಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 3.046 ಟಿಎಂಸಿ ಆಗಿದ್ದು, ಪ್ರಸ್ತುತ ಜಲಾಶಯದ ಸಂಗ್ರಹಣಾ ಮಟ್ಟ 2.217 ಟಿಎಂಸಿ ತಲುಪಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಭದ್ರಾ ಜಲಾಶಯದಲ್ಲಿ ನೀರಿನ ಒಳಹರಿವು ಪ್ರಮಾಣ 4,665 ಕ್ಯೂಸೆಕ್ ಆಗಿತ್ತು. ಆದರೆ ಈ ಬಾರಿ ಏರಿಕೆಯಾಗಿದೆ. ಜಲಾಶಯದ ಒಳಹರಿವಿನ ಪ್ರಮಾಣ 9,007 ಕ್ಯೂಸೆಕ್ ಆಗಿದ್ದು, ಹೊರಹರಿವಿನ ಪ್ರಮಾಣ 3,393 ಕ್ಯೂಸೆಕ್ ಆಗಿದೆ. 24 ಗಂಟೆಗಳ ಹಿಂದೆ ಒಳಹರಿವಿನ ಮಟ್ಟ 11,749 ಕ್ಯೂಸೆಕ್ ಆಗಿತ್ತು. ಇದೀಗ ಒಳಹರಿವು ತಗ್ಗಿದೆ. ಜಲಾಶಯದಲ್ಲಿ ನೀರಿನ ಮಟ್ಟ ಸಂಗ್ರಹಣಾ ಸಾಮರ್ಥ್ಯ 71.535 ಟಿಎಂಸಿ ಆಗಿದ್ದು, ಪ್ರಸ್ತುತ ನೀರಿನ ಮಟ್ಟ 46.6 ಟಿಎಂಸಿ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಮಟ್ಟ 17.763 ಟಿಎಂಸಿ ಆಗಿದ್ದು, ಈ ಬಾರಿ ಏರಿಕೆಯಾಗಿದೆ. ರಾಜ್ಯದ ಅತಿದೊಡ್ಡ ಜಲಾಶಯಗಳಲ್ಲಿ ಒಂದಾದ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಿದೆ. ಕಳೆದ 24 ಗಂಟೆಗಳಲ್ಲಿ ಜಲಾಶಯದ ನೀರಿನ ಮಟ್ಟವು 63.63 ಟಿಎಂಸಿ ಆಗಿತ್ತು. ಆದರೆ ಇದೀಗ ನೀರಿನ ಮಟ್ಟ 64.14 ಟಿಎಂಸಿಗೆ ಏರಿಕೆಯಾಗಿದೆ. ಜಲಾಶಯದ ಪ್ರಸ್ತುತ ಒಳಹರಿವಿನ ಪ್ರಮಾಣ 12,593 ಕ್ಯೂಸೆಕ್ ಆಗಿದ್ದು, ಒಟ್ಟು ಹೊರಹರಿವಿನ ಪ್ರಮಾಣ 6,819 ಕ್ಯೂಸೆಕ್ ಆಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯವು 151.64 ಟಿಎಂಸಿ ಆಗಿದ್ದು, ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯವು 1,751.45 ಅಡಿ ಅಂದರೆ 19.47 ಟಿಎಂಸಿ ನೀರು ಹೊಂದಿತ್ತು. ಈ ಬಾರಿ ಭದ್ರೆಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ.
ನಿಮ್ಮ ಕನ್ನಡ ಮೀಡಿಯಂಗೆ 4 ವರ್ಷದ ಸಂಭ್ರಮ. 2021ರಲ್ಲಿ ಆರಂಭಗೊಂಡ ಕನ್ನಡ ಮೀಡಿಯಂ ವಾಹಿನಿಯು ಯಶಸ್ವಿಯಾಗಿ ಮುನ್ನುಗ್ಗುತ್ತಿದ್ದು 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಯೂಟ್ಯೂಬ್ನಲ್ಲಿ 1,87,000 ಸಬ್ಸ್ಕ್ರೈಬರ್ಸ್, ಫೇಸ್ಬುಕ್ನಲ್ಲಿ 1,98,00,000 ಫಾಲೋವರ್ಸ್, ಇನ್ಸ್ಟಾಗ್ರಾಂನಲ್ಲಿ 37.3 ಸಾವಿರ ಫಾಲೋವರ್ಸ್ ಇದ್ದಾರೆ. ನಿಮ್ಮ ಬೆಂಬಲ, ಸಹಕಾರ, ಆಶೀರ್ವಾದ ಸದಾ ಹೀಗೆ ಇರಲಿ. ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೇವೆ. ಇಷ್ಟು ದಿನ ನಮ್ಮನ್ನ ಪ್ರೋತ್ಸಾಹಿಸಿ ಆರೈಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾಡು ನಮ್ಮ ಕೆರೆ ಮತ್ತು ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಪುನಶ್ಚೇತನಗೊಳಿಸಿದ ಕೆರೆಗಳ ಹಸ್ತಾಂತರ ಕಾರ್ಯಕ್ರಮ ಮತ್ತು ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶ ಕಾರ್ಯಕ್ರಮ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುತ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಶಾಸಕ ಗೋಪಾಲಕೃಷ್ಣ ಬೇಳೂರು, ಎಂಎಲ್ಸಿ ಡಿಎಸ್ ಅರುಣ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು.
ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ. ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಅಮಾನತು ರದ್ದು. ಆದೇಶ ಹೊರಡಿಸಿದ ಸಿಎಟಿ. ಲೋಕಸಭಾ ಅಧಿವೇಶನಕ್ಕೂ ಮುನ್ನವೇ ಲೋಕಾರ್ಪಣೆ. ಕಸವಳ್ಳಿಯಲ್ಲಿ ಪೂರ್ವಭಾವಿ ಸಭೆ. ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮನ ಸಾಧ್ಯತೆ. ಹಾಡೋನಹಳ್ಳಿಯಲ್ಲಿ ಜನರ ನಿದ್ದೆಗೆಡಿಸಿದ ಜಾಂಬುವಂತ. ರಾತ್ರಿ ಹೊತ್ತು ಕಾಣಿಸಿಕೊಂಡ 5ಕ್ಕೂ ಹೆಚ್ಚು ಕರಡಿಗಳು. ಸುತ್ತಲಿನ ಗ್ರಾಮಸ್ಥರಲ್ಲಿ ಶುರುವಾಗಿದೆ ಢವಢವ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.